ವಿಶ್ವೇಶ್ವರ ಸರ್ ಜೊತೆ ನಿಮ್ಮದು ಒಡನಾಟ ಯಾವ ಥರ ಇತ್ತು, ಏನು ಅಂದರೆ ನಮ್ಗೆ ಗೊತ್ತಿಲ್ಲ ಸಂಗತಿಗಳನ್ನು ಆ ರೀತಿ? ಬಹಳ ಪ್ರೋತ್ಸಾಹ ಕೊಡುವಂಥ ಸಂಪಾದಕರು, ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳಿಗೆ ಯಾವಾಗಲೂ ತಮ್ಮನ್ನು ತಾವು ತೆರೆದುಕೊಳ್ಳುವಂಥ ಸಂಪಾದಕರು. ಜರ್ನಲಿಸಮ್ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಪ್ರಪಂಚದಾದ್ಯಂತ ಏನಾಗ್ತಿದೆ ಅನ್ನೋದ್ರ ಮೇಲೆ ಒಂದು ಕಣ್ಣು ಇಟ್ಕೊಂಡಿರ್ತಾರೆ ಅವ್ರು ಯಾವಾಗಲೂ. ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಏನಾಗ್ತಿದೆ, ಏನು ಹೊಸತನ ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಸೊ ಯಾವಾಗಲೂ ತೆರೆದುಕೊಳ್ಳುವಂಥ ಮನಸ್ಸು ಅವರಿಂದ ಮಾತ್ರ ಇಂಥದ್ದೊಂದು ಸಾಹಸ ಸಾಧ್ಯ ಇತ್ತು. ಇದನ್ನು ಮಾಡಿದ್ದಾರೆ. ಅವರೇ ಈಗ ಮಾತಾಡ್ದಂಗೆ ಪ್ರವಾಸೋದ್ಯಮ ಅನ್ನುವಂಥದ್ದು ಬದುಕಿನ ಒಂದು ಅವಿಭಾಜ್ಯ ಅಂಗ ಹಾಗಾಗಿದೆ. ನಾವೊಂದು ಸಣ್ಣ ಮುಷ್ಟಿಯೊಳಗೆ ಬದುಕದೇ ಇದ್ದಂಗೆ ಬದುಕೋದಕ್ಕೆ ಇನ್ನು ಮುಂದೆ ಆಗೋದಿಲ್ಲ. ಸುತ್ತಬೇಕು, ನೋಡಾಡಬೇಕು, ನಮ್ಮನ್ನು ನಾವು ತೆರೆದುಕೊಳ್ಳಬೇಕು. ಆವಾಗ ಮಾತ್ರ ಬೆಳವಣಿಗೆ ಸಾಧ್ಯ. ಅದಕ್ಕೊಂದು ಕೈ ಹಿಡಿದು ನಡೆಸುವಂಥ ಪತ್ರಿಕೆಯನ್ನು ಮಾಡಿದ್ದಾರೆ. ವಿಶ್ ಇಟ್ ಆಲ್ ದ ಬೆಸ್ಟ್. ಸರ್, ತಾವು ಕೂಡ ಸಾಕಷ್ಟು ಸುದ್ದಿವಾಹಿನಿ ಹೇಳ್ತಿರ್ತೀರಿ. ಸೊ ಈ ಮಧ್ಯದಲ್ಲಿ ಜಂಜಾಟಗಳ ಮಧ್ಯೆ ಎಲ್ಲೋ ಒಂದು ಕಡೆ ಲಾಂಗ್ ಡ್ರೈವ್ ಹೋಗಬೇಕು ಅಂತ ತಾವು ಕೂಡ ಕೆಲವೊಂದಿಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀರಿ, ನಾನು ಕೇಳಿದ್ದೀನಿ. ಸೊ ಹಾಗಂತಂದಾಗ ವಿಶ್ವೇಶ್ವರ ಭಟ್ ಸರ್ ಅವರ ಈ ಒಂದು ಪ್ಲ್ಯಾನ್ ಬಗ್ಗೆ ಸಡನ್ನಾಗಿ ನಿಮ್ಗೆ ಏನು ಅನಿಸ್ತು? ಯಾವ ಪ್ಲೇಸ್ಗೆ ನಾವು ವಿಸಿಟ್ ಕೊಡ್ಬೋದು ಅಂತ ಅನ್ಸುತ್ತೆ ಸರ್? ನಾನು ಸಾಮಾನ್ಯವಾಗಿ ವರ್ಷಕ್ಕೊಂದ್ಸಲ ಸೋಲೋ ಬೈಕ್ ರೈಡ್ ಮಾಡ್ತೀನಿ. ಅಂದರೆ ಒಂದು ರಾಜ್ಯ ಸೆಲೆಕ್ಟ್ ಮಾಡಿಕೊಂಡು ಒಂದು 10-12 ದಿವಸ ರೈಡ್ ಮಾಡ್ತೀನಿ ನಾನು. ಅದು ನನ್ನ ವೈಯಕ್ತಿಕ ಖುಷಿಗೆ ಅದು. ಸೊ ಅಂಥ ಪ್ರವಾಸಗಳನ್ನು ಭಾಳ ಪ್ರೋತ್ಸಾಹ ಕೊಟ್ಟು ವಿಶ್ವೇಶ್ವರ ಭಟ್ರು ಮಾಡಿಸಿದ್ರು ನನ್ನ ಹತ್ರ. ನೆಕ್ಸ್ಟ್ ನಾರ್ತ್ ಈಸ್ಟಿಗೆ ಹೋಗ್ಬೇಕು ಅಂತಿರೋದು. ಈಶಾನ್ಯ ಭಾರತವನ್ನು ನೋಡೋದು ಬಾಕಿ ಇದೆ, ನಾನು ಅಲ್ಲೊಂದು ಹೋಗ್ಬೇಕು. ಸೊ ಭಟ್ ಸರ್ ಮತ್ತು ನಿಮ್ಮದು ಸರ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡೋಕ್ಕಿಂತನೂ ಕೂಡ ಈಗ ನಾವು ಈಗ ಸ್ಕ್ರೀನ್ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮದು ಅವ್ರದ್ದು ಒಂದು ಒಡನಾಟ ಅಂದರೆ ಯಾವ ಥರ ಇತ್ತು? ತಾವು ಕೂಡ ಹಿಂದೆ ಇದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಿ, ನಿಮ್ಮ ಒಂದು ಆರ್ಟಿಕಲ್ಗಳನ್ನ ನಾವು ಓದ್ತಾ ಇದ್ವಿ. ಸೊ ಆ ರೀತಿಯಾಗಿ ನೋಡಿದ್ರೆ ನಿಮ್ಮದು ಮತ್ತು ವಿಶ್ವೇಶ್ವರ ಭಟ್ ಸರ್ ಅವ್ರ ಒಡನಾಟ ಯಾವ ರೀತಿಯಾಗಿತ್ತು? ನಂದು ವಿಶ್ವೇಶ್ವರ ಭಟ್ರು ಒಡನಾಟ 2005ರಿಂದ. ನಾನು ಅವಾಗಿನ್ನೂ ಹಾಯ್ ಬೆಂಗಳೂರಿಗೆ ಟ್ರೇನಿ ರಿಪೋರ್ಟ್ರಾಗಿ ಸೇರಿಕೊಂಡಾಗ ಅವಾಗಿನಿಂದಲೂ ಪರಿಚಯ ಅದು. ಅದಾದ ನಂತರ ಸುವರ್ಣ ನ್ಯೂಸ್ಗೆ ಅವರು ಎಡಿಟ್ರಾಗಿ ಬಂದರು. ನಾನು ಕ್ರೈಮ್ ಬ್ಯೂರೋ ಚೀಫ್ ಆಗಿದ್ದೆ. ಅಲ್ಲಿಂದ ಮುಂದುವರಿತು. ನಂತರ ವಿಶ್ವವಾಣಿಯಲ್ಲಿ ಆರಂಭವನ್ನು ಒಟ್ಟೊಟ್ಟಿಗೆ ಭಟ್ರ ಜೊತೆಗೆ ಮಾಡಿದ್ವಿ. ಅದಾದ ನಂತರ ನಾನು ಮತ್ತೆ ಸುವರ್ಣಕ್ಕೆ ಬಂದೆ. ಒಡನಾಟ ಅಂದರೆ ಅವರ ಜೊತೆ ಕಳೆಯೋ ಪ್ರತಿ ನಿಮಿಷವೂ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದು ಹರಟೆ, ಜೋಕು, ಜ್ಞಾನ, ತಿಳುವಳಿಕೆ ಎಲ್ಲನೂ ಇರುತ್ತೆ ಅವ್ರ ಜೊತೆಗಿನ ಸಮಯ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಟೈಮ್.